ಲೋಕದಲ್ಲಿ ಬಡವಾದ ಸೋದರು ಹಸ್ತಿನಾಪುರ ರಾಜನಗರಿಯಲ್ಲಿ ಸರ್ವರ ಸಮಕ್ಷಮ ಅಪಮಾನಿತರಾದನು. ನನ್ನ ಕಳ್ಳಿಯಂತೆ ಕಾಡಿನ ಕಾಡಿಗೆ ಅರಳಿದ್ದು ಆಯಿತು. ಪಾಪಿಯ ಕೀಚಕನ ವರ್ಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇನ್ನು ಈ ದ್ರೌಪದಿ ಹಣೆಯಲ್ಲಿ ಏನೆಲ್ಲ ಬರೆದಿರಬೇಕಂತೆ. ಇವರೇ ಈ ರೀತಿ ಚಿಂತಾಮಗ್ನರಾಗಿರುವ ಹೇಗೆ ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ
ನಾನು ನಿಮ್ಮಲ್ಲಿ ಎಷ್ಟೋ ಬಾಳ ಕೇಳಿಕೊಂಡಿರುತ್ತಿದ್ದವೇ ಆಗಿದ್ದು ಹಾಗೆ ಆಯಿತು. ಈ ದಿನ ನೀನೇಕೆ ಈ ರೀತಿ ನಿಷ್ಕಾರಣವಾಗಿರುತ್ತಿರುವೆ? ನನ್ನೊಡನೆ ಬೀಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಪ್ರಯೋಜನವಾಗಿ ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರವಿಲ್ಲವೇ ಅಣ್ಣನ ಆಜ್ಞೆ ಬಿಟ್ಟು ಯಾವ ಕಾರ್ಯವನ್ನು ಮಾಡುವುದಿಲ್ಲವಲ್ಲ. ಹಾಗಾದರೆ ಇಂದು ಹಸ್ತಿನಾಂಬಿಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ನೂತನನ್ನು ಗಳಿಸಿರುವರು, ಈಗಲಾದರೂ ಸತ್ಯಾಗುವುದು, ಈಗಲಾದರೂ ಈಗಿನ ಮಿಚ್ಚದ ಕೇಶರಾಜನ ಕೊಡೆಗಟ್ಟದೆ ಇರಲಿ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೀರ ವಿಲಾಸ ವಿಪ್ರಗಳಲ್ಲಿ ಮುಕ್ತನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದ ಸಂದೇಹವಿತ್ತು ಈ ರೀತಿ ಆಗಬಹುದೆಂದು. ಅದರಲ್ಲಿ ಆ